ಬಹಳ ದಿನಗಳ ನಂತರ ನಮ್ಮನೆ ಕಡೆ ಬಂದಿದ್ದೀರಾ. ಯಾಕೆ ಈ ಕಡೆ ಬಂದಿಲ್ಲ? ನಮ್ಮನೆ ದೂರ ಅಂತನ? ತಾಯಿಗೆ ದೂರ ಯಾವುದು ಹತ್ರ ಯಾವುದು ಅದೆಲ್ಲವೂ ಮನಸ್ಸಿನ ಆಟ ಅಲ್ವಾ? ಇಷ್ಟ ಆದ್ರೆ ಬೆಟ್ಟನೂ ಹತ್ಬಹುದು, ಕೋಟೆನೂ ದಾಟ್ಬಹುದು. ಕಷ್ಟ ಆದ್ರೆ ಒಂದ್ ಹೆಜ್ಜೆನೂ ದೂರಾನೆ. ಎಲ್ಲ ಮನಸ್ಸಿನ ಆಟ. ಅದು ನಿಜಾನೇ. ಬಿಸಿಲಲ್ಲಿ ಬಂದಿದ್ದೀರಾ, ತಾಳಿ ನೀರು ಕೊಡ್ತೀನಿ. ಮನೆ ಸುತ್ತ ಇರೋ ಗಿಡಕ್ಕೆ ಹಾಕು ನೀರು. ಗಿಡ ಒಣಗಾಕ್ ಬಿಡಬೇಡ. ಹೊಸ ಚಿಗುರು ಬರೋ ಕಾಲ ಬಂದೈತಿ. ಮಲ್ಲಿಗೆ ಕಂಪು ಹರಡೋ ಹುಡುಗಿ ಬರ್ತಾಳ. ಮಲ್ಲಿಗೆ ಕಂಪು ಹರಡೋ ಹುಡುಗಿನ? ಮನಿ ತುಂಬ ಹೂ ಚಲ್ತಾಳ. ಮನ್ಸನ್ನ ತಂಪು ಮಾಡಿ ಚಿಂತಿನ ದೂರ ಮಾಡ್ತಾಳ. ಉಧೋ ಉಧೋ ಎಲ್ಲವ್ವ. ನಿನ್ನ ಮಾತು ನಿಜ ಆಗಲಿ ಜೋಗವ್ವ. ನಿನ್ನ ಮಾತು ಕೇಳಿದ್ಮೇಲೆ ನನ್ನ ಆಸೆಗಳೆಲ್ಲ ನಿರೀಕ್ಷೆಗಳಾಗಿ ಬದಲಾಗ್ತಾ ಇದೆ. ಆಸೆಗಳು ನಿರೀಕ್ಷೆ ಆದ್ರೆ ನಿರೀಕ್ಷೆಗಳು ಭರವಸೆ ಆಗ್ತಾವ. ಭರವಸೆಗಳು ಎಂದೂ ಸುಳ್ಳಾಗೋದಿಲ್ಲ. ಉಧೋ ಉಧೋ ಎಲ್ಲವ್ವ. ಎಲ್ಲವ್ವ ತಾಯಿ ನೀ ನಾಲ್ಕು ದೋ. ಪರಶುರಾಮ ನೀ ನಾಲ್ಕು ದೋ. ಎಲ್ಲವ್ವ ತಾಯಿ ನೀ ನಾಲ್ಕು ದೋ. ಮನೆ ತುಂಬ ಹೂ ಚೆಲ್ಲೋ ಮಲ್ಲಿಗೆ ಅಂತ ಹುಡುಗಿ ಬರ್ತಾಳ. ನೀನು ಹೇಳಿದ್ದೆಲ್ಲ ನಿಜಾನೇ ಆಗ್ಲಮ್ಮ. ಅನು, ಊಟಕ್ಕೆ ಬೇಗ ಬಾ. ಪುಷ್ಪ, ನೀನೇನೇ ಅನ್ನು ಅಡಿಕೆ ಅನ್ನೋದು ಒಂಥರ ಧ್ಯಾನ ಇದ್ದ ಹಾಗೆ. ಏಕಾಂತದಲ್ಲಿ ಕೂತು ಅನುಭವಿಸಿದವನಿಗೆ ಗೊತ್ತಾಗೋದು. ನಿಜ ಸುಬ್ಬು, ನಾನು ನಿಜವಾಗ್ಲೂ ಅದೃಷ್ಟವಂತೆ. ಎಷ್ಟು ಜನ ಹೆಣ್ಮಕ್ಳಿಗೆ ತನ್ನ ಗಂಡ ಮಾಡಿರೋ ಕೈ ರುಚಿನ ನೋಡೋ ಭಾಗ್ಯ ಇದೆ ಹೇಳು. ನಿನ್ನಂಗೆ ನಮ್ಮ ಮನೆಗೂ ಒಂದು ಒಳ್ಳೆ ಗಂಡ ಸಿಕ್ಬಿಟ್ರೆ ಸಾಕು. ಅಷ್ಟಕ್ಕೆ ಯಾಕೆ ಸೆಟ್ಲ್ ಆಗ್ತೀಯಾ? ಇನ್ನೂ ಒಳ್ಳೆ ಹುಡುಗ ಸಿಗ್ತಾನೆ ಬಿಡು. ದುರಾಸೆ ಏನು ಬೇಡ, ನಿನ್ನಷ್ಟು ಒಳ್ಳೆ ಹುಡುಗ ಆಗಿದ್ರೆ ಸಾಕು. ಸುಬ್ಬು, ಪ್ರತಿಯೊಂದು ಹೆಣ್ಣು ತನ್ನ ಗಂಡನಲ್ಲಿ ಅಪ್ಪನ ಗುಣಗಳನ್ನ ಕಾಣಕ್ಕೆ ಇಷ್ಟಪಡ್ತಾಳೆ. ಮೊದಲನೇ ಹೀರೋ ಅಪ್ಪನೇ ತಾನೇ. ಸಾಕು ಕೋತಿ ಚೇಷ್ಟೆ. ಸುಬ್ಬು, ಇವತ್ತು ಅಂಗಡಿಗೆ ಹೋಗ್ಬೇಕಾರೆ ಜೋಗ್ತವ ಸಿಕ್ಕಿದ್ಲು. ಜೋಗ್ತಮ್ಮ ಏನೇ, ಎಲ್ಲ ಕಡೆನೂ ಇರ್ತಾರೆ ಬಿಡೆ. ಕೋತಿ ಚೇಷ್ಟೆ ಮಾಡಬೇಡ ಸುಬ್ಬು, ಹೇಳೋದು ಕೇಳು. ಅವಳು ನಿನ್ನ ಮಗಳು ಹುಷಾರು, ಮದ್ದನ ಕಣ್ಣಿದೆ ಅಂತ ಅಂದ್ಲು. ನನಗೆ ತುಂಬ ಭಯ ಆಗೋಯ್ತು ಸುಬ್ಬು. ಆದರೆ ಆ ತಾಯಿ ಎಲ್ಲವ ನನ್ನ ಮಗಳನ್ನ ಕಾಪಾಡ್ತಾಳೆ ಅನ್ನೋ ಧೈರ್ಯದ ಮೇಲೆ ನಾನಿದ್ದೀನಿ. ಏನು ಭಯ ಪಡಬೇಡ. ಜೋಗ್ತವ ಅನು ಮದುವೆ ಬಗ್ಗೆ ಹೇಳಿರಬೇಕು. ಆಮೇಲೆಲ್ಲ ಕೂತ್ಕೊಂಡು ಮಾತಾಡೋಣ. ಅನು ಪರೀಕ್ಷೆ ಮುಗಿಲಿ. ನಿಜ ಸುಬ್ಬು, ಮೊದಲು ಅವಳ ಮನಸ್ಸಲ್ಲಿ ಏನಿದೆ ಅಂತಲೂ ತಿಳ್ಕೊಬೇಕಲ್ಲ. ಸರಿ, ನಾನು ಮಾತಾಡ್ತೀನಿ. ನೀನು ಈಗ ನಾನು ಮಾಡಿರೋ ಈರುಳ್ಳಿ ಚಿತ್ರಾನ್ನ ಟೇಸ್ಟ್ ಮಾಡು. ಹೆಸರು ಬೇಳೆನೇ ಹಾಕಿದ್ದೀನೋ ಕಡಲೆಬೇಳೆನೇ ಹಾಕಿದ್ದೀನೋ ಆ ದೇವ್ರಿಗೆ ಗೊತ್ತು. ಸುಬ್ಬು, ಇದಕ್ಕೆಲ್ಲ ನೀಲ್ ಕಾರಣ. ಹಿಂಗು ತೆಂಗು ಇದ್ರೆ ಮಂಗ ಮಾತ್ರ ಅಲ್ಲ, ಸುಬ್ಬುನು ಅಡುಗೆ ಮಾಡ್ತಾನೆ ಅಂತ ನಿರೂಪಿಸ್ಬಿಟ್ಟೆ. ಕೂತ್ಕೋನು. ನಿಂಗೆ ಈರುಳ್ಳಿ ಚಿತ್ರಾನ್ನ ಇಷ್ಟ ಅಲ್ವಾ? ಇವತ್ತು ಯಾರು ಮಾಡಿದ್ದೆ ಹೇಳು? ಒನ್ ಅಂಡ್ ಓನ್ಲಿ ಸುಬ್ರಹ್ಮಣ್ಯ ಸಿರಿಮನೆ 464. ಅಪ್ಪ ನೀವಾ?
ಅಪ್ಪ ಸಖತ್ತಾಗಿದೆ ಅಪ್ಪ. ಸುಬ್ಬು ಇದೊಂದು ಮಾಡೋದು ಬಾಕಿ ಇತ್ತು, ನೀನು ಇದನ್ನು ಮಾಡಿಬಿಟ್ಟೆ. ಇನ್ನು ಇವಳು ಸಂಪೂರ್ಣವಾಗಿ ಅಪ್ಪನ ಮಗಳೇ. ಪುಷ್ಪ ಪಾಪ ಆ ನೀಲು ಇರಬೇಕಾಗಿತ್ತು, ನನ್ನ ಕೈ ರುಚಿ ಅವನು ನೋಡ್ಬೋದಾಗಿತ್ತು. ಸುಬ್ಬು ನಿಜವಾಗ್ಲೂ ಸಖತ್ತಾಗಿದೆ. ಥ್ಯಾಂಕ್ ಯು. ಅದು ಹೇಗೋ ಆರ್ಯ, ಮೊದಲೆಲ್ಲ ನಿನ್ನ ಶೂ ಮೇಲೆ ಸ್ವಲ್ಪ ಧೂಳು ಕೂತ್ರು ಅದನ್ನ ಕ್ಲೀನ್ ಮಾಡದೆ ಮುಂದೆ ಹೆಜ್ಜೆ ಇಡ್ತಿರ್ಲಿಲ್ಲ. ಈಗ ದಾರಿ ಎಲ್ಲ ಛಿದ್ರ ಆಗಿದೆ, ಆದ್ರೂ ಮುನ್ನುಗ್ತಿದ್ದೀಯ. ಪ್ರೀತಿ ತೇರು ನೆಲಕ್ಕೆ ತಾಗಲ್ಲ ಕಣೋ, ಗಾಳಿನೇ ಮಾರ್ಗ. ಗನ್ನಲ್ಲಿರೋ ಬುಲೆಟ್ ಕೂಡ ನೆಲಕ್ಕೆ ತಾಗಲ್ಲ, ಅದು ಗಾಳಿಲೇ ಬಂದು ಉಸಿರು ಕಿತ್ಕೊಂಡು ಹೋಗ್ತಿರತ್ತೆ. ಇದರಲ್ಲಿ ಕಾಣ್ತಿರೋ ಮೆಚುರಿಟಿ ಇಲ್ಲಿ ಕಾಣ್ತಾ ಇಲ್ಲ. ಆ ಜಲಂಧರು ನಿನ್ನ ಹಣೆಗೆ ಬೊಟ್ಟಿಡೋಕೆ ಸುಪಾರಿ ಕೊಟ್ಟಿದ್ದ. 2 ಸೆಕೆಂಡ್ ನಾನು ಬರೋದು ಮಿಸ್ ಆಗಿದ್ರು ನೀನಿಲ್ದೆ ನಾನೊಬ್ನೇ ಏನ್ ಸಾಯ್ಲೋ. ಹಕ್ಕಿ ತರ ಹೆಕ್ಕಿ ಕಟ್ಟಿದ ಕನಸು ಒಂದೇ ಕ್ಷಣದಲ್ಲಿ ಮಾಯವಾಗೋಗ್ತಿತ್ತು. ಏನೇ ಮಾಡ್ಬೇಕಾದ್ರೂ ನೀನಿರ್ಬೇಕು ಕಣೋ. 20 ವರ್ಷದಿಂದ ಹಸುವಾಗಿರೋ ರಾಕ್ಷಸನ್ ಮುಂದೆ ನಿನ್ನ ಪ್ರೀತಿ ಪ್ರೇಮ ಎಲ್ಲ ಕೆಟ್ಟ ಮಾತು ಆರ್ಯ. ಸಾವು ಜೀವನ ಹೋರಾಟ. ನೀನು ಮೊದಲು ಹೇಗಿದ್ಯೋ ಹಾಗಿಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಹೀಗೆ ಮಾತ್ರ ಬದಲಾಗ್ಬೇಡ ಪ್ಲೀಸ್. 20 ವರ್ಷಗಳಿಂದ ಪ್ರೀತಿ ಪ್ರೇಮ ಏನು ಇಲ್ಲದೆ ಇರೋದಕ್ಕೆ ಈಗ ರಾಕ್ಷಸನ ಕಂಡು ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ.